ಎಲ್ರಿಗೂ ನಮಸ್ಕಾರ ವೀಕ್ಷಕರೇ. ಕೃಷಿ ಮೇಳ 2025ಕ್ಕೆ ತಮ್ಮೆಲ್ಲರಿಗೂ ಸುಸ್ವಾಗತ. ಇದು UASB ಮಲ್ಟಿಮೀಡಿಯಾ ಸ್ಟುಡಿಯೋ ನೋಡ್ತಿರುವಂತಹ ಎಲ್ಲ ವೀಕ್ಷಕರಿಗೂ ಸುಸ್ವಾಗತ. ಇವತ್ತು ವಿದ್ಯಾರ್ಥಿ ಪ್ರತಿಕ್ರಿಯೆ ಸಂಚಿಕೆಗೆ ಸುಸ್ವಾಗತ. ನಮ್ಮ ಜೊತೆಗಿದ್ದಾರೆ ಯೂನಿವರ್ಸಿಟಿ ಆಫ್ ಅಗ್ರಿಕಲ್ಚರಲ್ ಸೈನ್ಸಸ್ ಬ್ಯಾಂಗ್ಳೂರ್ ಕಾಲೇಜಿನ 4ನೇ ವರ್ಷದ ವಿದ್ಯಾರ್ಥಿನಿಯಾದಂತಹ ಸಿಂಧು ಅವರು. ಸಿಂಧು ಅವರೇ ನಮಸ್ಕಾರ. ನಮಸ್ತೆ ಸರ್. ನೀವು ಕೃಷಿ ಮೇಳದ ಯಾವ ವಿಭಾಗದಲ್ಲಿ ಕೆಲಸ ಮಾಡ್ತಾ ಇದ್ದೀರಾ? ಸರ್, ನಾನು ಕೃಷಿ ಮೇಳದ ಆಗ್ರೋ ಇಂಡಸ್ಟ್ರಿಯಲ್ ಡಿಪಾರ್ಟ್ಮೆಂಟ್ ಕಡೆಯಿಂದ ಎಕ್ಸ್ಟೆನ್ಷನ್ ಡಿಪಾರ್ಟ್ಮೆಂಟ್ ಕಡೆಯಿಂದ ವರ್ಕ್ ಮಾಡ್ತಾ ಇದ್ದೀನಿ. ಇದು ಇವತ್ತಿನ 4ನೇ ದಿನದ ಕೃಷಿ ಮೇಳ. ಹೇಗೆ ಅನಿಸ್ತಿದೆ ನಿಮಗೆ ಕೃಷಿ ಮೇಳ? 4ನೇ ದಿನದ ಕೃಷಿ ಮೇಳ ಇದೇನಂದ್ರೆ ಮೋಸ್ಟ್ಲಿ ಆಕರ್ಷಣೀಯ ಏನಂತಂದ್ರೆ ಜನರು ಹೆಚ್ಚಿನ ಪ್ರಮಾಣದಲ್ಲಿ ಬರ್ತಿದ್ದಾರೆ ಮತ್ತು ಹಲವಾರು ತರಹದ ಮತ್ಸ್ಯಲೋಕ ಆಗಲಿ, ಕೀಟ ಪ್ರಪಂಚ ಆಗಲಿ, ಇವೆಲ್ಲ ತುಂಬ ಅಟ್ರಾಕ್ಟ್ ಮಾಡ್ತಿದ್ದಾವೆ ಜನರಿಗೆ. ಎಲ್ಲ ತುಂಬ ಚೆನ್ನಾಗಿ ಅನಿಸ್ತಿದೆ ಈ ಸರ್ತಿ ಕೃಷಿ ಮೇಳ. ಓಕೆ, ನೀವು ಪ್ರೀವಿಯಸ್ಲಿ ಎಷ್ಟು ವರ್ಷದಿಂದ ಕೃಷಿ ಮೇಳ ಅಟೆಂಡ್ ಮಾಡ್ತಾ ಇದ್ದೀರಾ? ಸರ್, ಆ್ಯಕ್ಚುಲಿ ನಾವು ಫಸ್ಟ್ ಇಯರ್ಗೆ ಅಟೆಂಡ್ ಆದಾಗ ಕೃಷಿ ಮೇಳ ಆಲ್ರೆಡಿ ಮುಗ್ದಿತ್ತು. ಇದು 3rd ಇಯರ್ ನಾವು ಅಟೆಂಡ್ ಮಾಡ್ತಿರೋದು. ಬಟ್ ಈ 3rd ಇಯರ್ ಜರ್ನಿಯಲ್ಲಿ ಏನಂದರೆ, ಇವಾಗ ನಾವು ಮುಂಚೆ ಕೃಷಿ ಮೇಳನ ಬಂದು ಜಸ್ಟ್ ವೀಕ್ಷಿಸಿ ಹೋಗ್ತಿದ್ವಿ. ಬಟ್ ಆಗ್ರೋ ಇಂಡಸ್ಟ್ರಿಯಲ್ ಅಟ್ಯಾಚ್ಮೆಂಟ್ ಎಕ್ಸ್ಟೆನ್ಷನ್ ಡಿಪಾರ್ಟ್ಮೆಂಟ್ ಕಡೆಯಿಂದ ನಮಗೇನು ಸಿಕ್ಕಿದೆ ಅಂತಂದರೆ, ಟೆಕ್ನಿಕಲ್ ಆಗಿ ಏನೇನು ವರ್ಕ್ ಮಾಡ್ತಿದ್ದಾರೆ ಅನ್ನೋದು ನಾಲೆಜ್ ತುಂಬ ಸಿಕ್ಕಿದೆ ಸರ್. ಹೌದು, ಹಾಗೇನೆ ನಿಮಗೆ ಪ್ರೀವಿಯಸ್ಲಿ ನೀವು ಅಟೆಂಡ್ ಮಾಡಿದಂಥ ಕೃಷಿ ಮೇಳಕ್ಕೂ ಈ ವರ್ಷದ ಪರ್ಟಿಕ್ಯುಲರ್ 2025 ಕೃಷಿ ಮೇಳಕ್ಕೂ ಒಂದು ಮೇಜರ್ ಡಿಫ್ರೆನ್ಸ್ ಏನಂದರೆ, ಹೊಸ ಇನೋವೇಷನ್ಸ್ ಬಂದಿದ್ದಾವೆ, ಹೊಸ ಅಗ್ರಿಕಲ್ಚರಲ್ ಇನ್ಪುಟ್ಸ್ ಬಂದಿದ್ದಾವೆ. ಹಾಗೆಯೇ ಎಂಟಮಾಲಜಿ ಡಿಪಾರ್ಟ್ಮೆಂಟಿಂದ ಕೀಟ ವಿಸ್ಮಯ ಅನ್ನೋ ಒಂದು ಹೊಸ ಸ್ಟಾಲ್ಸ್ ಬಂದಿದೆ. ಅದನ್ನೆಲ್ಲ ವಿಸಿಟ್ ಮಾಡಿದ್ದೀರಾ? ಹೇಗೆ ಅನ್ನಿಸ್ತು ಈ ವರ್ಷದ ಕೃಷಿ ಮೇಳ? ಫಸ್ಟೇನೆ ಎಲ್ಲ ಸ್ಟಾಲ್ಸ್ಗೆ ಹೋಗಿ ನಾವು ವಿಸಿಟ್ ಮಾಡಿದ್ವಿ. ಇನ್ನೊಂದು ಏನು ಹೆಚ್ಚಿನ ಪ್ರಾಮುಖ್ಯತೆ ಕೊಟ್ಟಿದ್ದಾರೆ ಅಂದರೆ ನೀಟ್ನೆಸ್ಸಿಗೆ ಕೊಟ್ಟಿದ್ದಾರೆ. ಮುಂಚೆ ಕೃಷಿ ಮೇಳ ಒಂದು ಸ್ವಲ್ಪ ಜನಜಂಗಳಿಂದ ಸ್ವಲ್ಪ ಡಿಸ್ಟರ್ಬೆನ್ಸ್ ಆಗ್ತಿತ್ತು. ಬಟ್ ಈ ಸರ್ತಿ ತುಂಬ ಆರ್ಗನೈಸ್ಡ್ ಆಗಿ ಮಾಡಿದ್ದಾರೆ ಅಂತ ಹೇಳ್ಬೋದು. ಸೊ ಕಂಪ್ಯಾರಿಟಿವ್ಲಿ ಈ ವರ್ಷ ತುಂಬ ಸಿಸ್ಟಮ್ಯಾಟಿಕ್ ಇದೆ, ಆರ್ಗನೈಸ್ಡ್ ಆಗಿ ಮಾಡಿದ್ದಾರೆ ಅಂತ. ಜನರು ಜಾಸ್ತಿ ಬಂದರೂ ಕೂಡ ಸ್ಟಾಲ್ಸ್ ಎಲ್ಲ ಆರ್ಗನೈಸ್ಡ್ ಆಗಿದೆ, ಚೆನ್ನಾಗಿದೆ. ನೋಡಿದ್ರಲ್ಲ ವೀಕ್ಷಕರೇ, ಇದಾಗಿತ್ತು ಇವತ್ತಿನ ವಿದ್ಯಾರ್ಥಿನಿ ಪ್ರತಿಕ್ರಿಯೆ. ಮುಂದಿನ ಸಂಚಿಕೆಯಲ್ಲಿ ಸಿಗೋಣ. ಧನ್ಯವಾದಗಳು. ಥ್ಯಾಂಕ್ ಯು.